ಹಲೋ ಫ್ರೆಂಡ್ಸ್, ಬನ್ನಿ ನಾವೀಗ ಪೇಟಿಎಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪೇಟಿಎಮ್ ಬಂದು ನಾನು ಆ್ಯಪಲ್ಲಿ ಯಾಕೆ ತೋರ್ಸೋಕ್ಕಾಗ್ತಾ ಇಲ್ಲ ಅಂದರೆ, ನಾನು ಪೇಟಿಎಮ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣವೇ ಸ್ಕ್ರೀನ್ ರೆಕಾರ್ಡರ್ ಆಫ್ ಆಗ್ತಾ ಇದೆ. ಏಕೆಂದರೆ ಸೆಕ್ಯೂರಿಟಿ ಪರ್ಪಸ್ಸಿಗೆ ಇದನ್ನೆಲ್ಲ ಮಾಡಿರೋದು. ಸೊ ಯಾರದ್ದೇ ಆದರೂ ಒಂದು ಪರ್ಸ್ನಲ್ಸು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀಸನ್ಗೆ ಸೊ ಈ ಒಂದು ಫೀಚರ್ಸ್ನ ಕೊಟ್ಟಿರ್ತಾರೆ. ಸೊ ಇಟ್ಸ್ ಗುಡ್, ಅದು ಒಳ್ಳೆಯದೇನೆ. ಸೊ ಈಗ ನೋಡೋಣ, ಇದು 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಅಂದ್ಬಿಟ್ಟು ಒಂದು ಕಂಪ್ನಿ. ಆ ಕಂಪ್ನಿ ನಡೆಸ್ತಾ ಇರೋಕ್ಕಂಥ ಒಂದಿದು ಡೊಮೈನು ಮತ್ತು ಅಪ್ಲಿಕೇಶನ್ ಇದು. ಸೊ ಇದು 2010ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಫೌಂಡರ್ ಬಂದು ವಿಜಯ್ ಶೇಖರ್ ಶರ್ಮಾ ಅಂದ್ಬಿಟ್ಟು, ಅವರು ನೋಯ್ಡಾ ಸಿಟಿ, ಉತ್ತರ ಪ್ರದೇಶ್ ಅಲ್ಲಿನವರು. ಸೊ ಅವ್ರು ಬಂದು ಸದ್ಯಕ್ಕೆ ಈ ಪೇಟಿಎಮ್ ಬಂದು ರೀಚಾರ್ಜ್ ಮಾಡ್ಬೋದು, ಇದರಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು ಮತ್ತು ಟಿಕೆಟ್ ಬುಕ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಇದೆ ಆಪ್ಷನ್ಸು. ಸೊ ಇನ್ನು ಬಂದು 44 ಮಿಲಿಯನ್ ಮರ್ಚೆಂಟ್ಸು ಪೇಟಿಎಮ್ನ ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ತುಂಬ ಫಾಸ್ಟಾಗಿ ಗ್ರೋ ಆಯಿತು. ಸೊ ಇದು ಲಿಸ್ಟಿಂಗ್ ಆಗಿದೆ, IPO ಲಿಸ್ಟಿಂಗ್ ಆಗಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇದ್ರದ್ದನ್ನು ಶೇರ್ಸ್ನ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 50% ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಯಾಕೆ, ಏನು ರೀಸನ್ ಗೊತ್ತಿಲ್ಲ. ಸೊ ಲಿಸ್ಟಿಂಗ್ ಆದಮೇಲೆ ಸ್ವಲ್ಪ ಡೌನ್ ಆಯಿತು ಇದು ಪೇಟಿಎಮ್ಮು ಬಂದು. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆದಮೇಲೆ ಸ್ವಲ್ಪ ಡೌನ್ ಆಗಿದೆ. ಹೈ ರೇಟಿಗೆ ರಿಲೀಸ್ ಆಗುವಾಗ IPOನಲ್ಲಿ. ಸೊ ಲಿಸ್ಟಿಂಗ್ ಆದಮೇಲೆ ಸ್ವಲ್ಪ ಡೌನ್ ಆಯಿತು. ಇವಾಗ ಮತ್ತೆ ಪಿಕಪ್ ಆಗಿದೆ, ಪರವಾಗಿಲ್ಲ. ಸೊ ಇದಿಷ್ಟು ಈ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್.